ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಆಯಗಳ ಬಗ್ಗೆ ಚರ್ಚೆ ಮಾಡೋಣ. ಯಾವ ಆಯವನ್ನು ನಾವು ಆಯ್ಕೆ ಮಾಡಿದಾಗ ಯಾವ ಫಲಿತವನ್ನು ನಾವು ನೋಡಿಕೊಳ್ಳಬಹುದು ಎಂಬುದಾಗಿ. ಮನೆ ಕಟ್ಟುವುದು ಪ್ರತಿಯೊಬ್ಬರ ಜೀವನ ದೊಡ್ಡ ಕನಸು. ಆದರೆ ಮನೆಯ ನಿರ್ಮಾಣ ಮಾಡುವಾಗ ವಾಸ್ತುಶಾಸ್ತ್ರದಲ್ಲಿ ತಿಳಿಸುವ ಕೆಲವು ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಅವುಗಳಲ್ಲಿ ಪ್ರಮುಖವಾದದ್ದು ಆಯ ನಿರ್ಣಯ. ಸಾಮಾನ್ಯವಾಗಿ ಸ್ಥಳವನ್ನು ಆಯ್ಕೆ ಮಾಡಿದ ನಂತರ ಭೂಮಿ ಪೂಜೆ ಮಾಡುವ ಮೊದಲು ಆಯವನ್ನು ನಾವು ಆಯ್ಕೆ ಮಾಡಬೇಕು. ವಾಸ್ತುಶಾಸ್ತ್ರದಲ್ಲಿ ತಿಳಿಸಿರುವ ಶುಭಾಯಗಳನ್ನು ಆಯ್ಕೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಒಟ್ಟು 8 ಆಯಗಳಿವೆ. ಅವುಗಳು ಧ್ವಜಾಯ, ಧೂಮ್ರಾಯ, ಸಿಂಹಾಯ, ಶ್ವಾನಾಯ, ವೃಷಭಾಯ, ಖರಾಯ ಹಾಗೂ ಗಜಾಯ ಮತ್ತು ಕಾಕಾಯ ಎಂಬುದಾಗಿ. ಇವುಗಳಲ್ಲಿ 4 ಶುಭವಾಗಿವೆ. ಯಾವುವು ಅಂತಂದ್ರೆ ಧ್ವಜಾಯ, ಸಿಂಹಾಯ, ವೃಷಭಾಯ ಹಾಗೂ ಗಜಾಯ ಎಂಬುದಾಗಿ. ಧ್ವಜಾಯ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಫಲಿತವು ಕೊಡುತ್ತದೆ. ಈ ಆಯದಲ್ಲಿ ಮನೆ ನಿರ್ಮಿಸಿದರೆ ಯಶಸ್ಸು, ಸಂಪತ್ತು, ಉತ್ತಮ ಆರೋಗ್ಯ ಹಾಗೂ ದೀರ್ಘ ಆಯುಷ್ಯ ಲಭಿಸುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಸಿಂಹಾಯವನ್ನು ಆಯ್ಕೆ ಮಾಡಿದಾಗ ಸಿಂಹಾಯದ ಮನೆಗಳನ್ನು ನಿರ್ಮಾಣ ಮಾಡಬಹುದು ಅಥವಾ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಬಹುದು. ಅಧಿಕಾರಗಳ ನಿವಾಸಿಗಳು ಹಾಗೂ ಸಾರ್ವಜನಿಕ ಕಟ್ಟಡಗಳು ಉತ್ತಮವಾದಂತಹ ಒಂದು ಫಲಿತವನ್ನು ಕೊಡುತ್ತವೆ. ಇದು ಗೌರವ, ಅಧಿಕಾರ ಮತ್ತು ಐಶ್ವರ್ಯವನ್ನು ವೃದ್ಧಿಸುತ್ತದೆ ಎಂಬುದಾಗಿ ಹೇಳುತ್ತದೆ. ಆದ ನಂತರ ವೃಷಭಾಯ. ಈ ವೃಷಭಾಯ ರೈತರು ಹಾಗೂ ಕೃಷಿ, ಪಶುಪಾಲನೆ ಹಾಗೂ ಶ್ರಾಮಿಕಧಾರಿತ ಅಂದ್ರೆ ಶ್ರಮವನ್ನೇ ಜೀವನ ನಡೆಸುವವರಿಗೆ ಅತ್ಯಂತವಾದಂತಹ ಅನುಕೂಲವಾದಂತಹ ಆಯ ಎಂಬುದಾಗಿ ಹೇಳ್ತೇವೆ. 4ನೆಯದಾಗಿ ಗಜಾಯ ಎಂಬುದಾಗಿ. ಗಜಾಯದಲ್ಲಿ ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು, ಸಂಸ್ಥೆಗಳು ಹಾಗೂ ದೊಡ್ಡ ಕಟ್ಟಡಗಳು ನಿರ್ಮಾಣಕ್ಕೆ ಸೂಕ್ತವಾದಂತಹ ಆಯ. ಇದು ಸ್ಥಿರತೆ, ಅಭಿವೃದ್ಧಿ ಮತ್ತು ಪ್ರಗತಿಗೆ ಸಂಕೇತವಾಗಿದೆ. ಆಯಗಳ ಮಹತ್ವ ಕೇವಲ ಶುಭ ಅಶುಭ ಫಲಗಳನ್ನು ತಿಳಿಸುವುದಕ್ಕೆ ಅಷ್ಟೇ ಸೀಮಿತವಲ್ಲ. ಆಯವನ್ನು ಸರಿಯಾಗಿ ನಿರ್ಣಯಿಸಿದಾಗ ಮನೆಯ ನಾಭಿಸ್ಥಾನವನ್ನು ನಿಖರವಾಗಿ ಕಂಡುಹಿಡಿಯಬಹುದು. ನಾಭಿಸ್ಥಾನವು ಮನೆಗೆ ಅತ್ಯಂತ ಪ್ರಮುಖವಾದ ಸ್ಥಳ. ಆ ಜಾಗದಲ್ಲಿ ಗೋಡೆ ಅಥವಾ ಭಾರವಾದಂತಹ ನಿರ್ಮಾಣ ಅಥವಾ ಅಡ್ಡಿಯಾಗುವಂತಹ ಯಾವುದೇ ಒಂದು ರಚನೆ ನಾವು ಮಾಡಕೂಡದು. ನಾಭಿ ಸ್ಥಾನವನ್ನು ನಿರ್ಧರಿಸಿದ ನಂತರ 8 ದಿಕ್ಕುಗಳು ಹಾಗೂ ಮುಖ್ಯದ್ವಾರ ಎಲ್ಲಿಡಬೇಕು ಎಂಬುದಾಗಿ ಸರಿಯಾಗಿ ಸ್ಪಷ್ಟತೆ ನಮಗೆ ಬರುತ್ತದೆ. ಈ ಪ್ರಕಾರವಾಗಿ ಆಯಗಳನ್ನು ನಿರ್ಧಾರಣೆ ಮಾಡಿದಾಗ ಇದಕ್ಕೆ ಇನ್ನೊಂದು ಕಂಡೀಷನ್ ಇರುವುದು. ಅದು ಏನು ಅಂತಂದ್ರೆ, ಧ್ವಜಾಯವನ್ನು ಆಯ್ಕೆ ಮಾಡಿದಾಗ ಪಶ್ಚಿಮದಲ್ಲಿ ಮುಖ್ಯದ್ವಾರ ಇರಕೂಡದು. ಮತ್ತೆ ಹೇಳ್ತೇನೆ, ಮುಖ್ಯದ್ವಾರ ಇರಕೂಡದು. ಆದ ನಂತರ ವೃಷಭಾಯವನ್ನು ನಾವು ಆಯ್ಕೆ ಮಾಡಿದಾಗ ಪೂರ್ವದಲ್ಲಿ ಮುಖ್ಯದ್ವಾರ ಇರಬಾರದು. ಹಾಗೆಯೇ ಸಿಂಹಾಯವನ್ನು ಆಯ್ಕೆ ಮಾಡಿದಾಗ ನಮಗೆ ಉತ್ತರಕ್ಕೆ ಮುಖ್ಯದ್ವಾರ ಇರಬಾರದು. ಹಾಗೆಯೇ ಗಜಾಯ ಆಯ್ಕೆಯನ್ನು ಮಾಡಿದಾಗ ನಮಗೆ ದಕ್ಷಿಣದಲ್ಲಿ ಮುಖ್ಯದ್ವಾರ ಇರಬಾರದು ಅಂತಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಆಯ ಒಂದು ಶತ್ರುಸ್ಥಾನ ಅಂತಂದು ಹೇಳ್ತೇವೆ. ಹೀಗಾಗಿ ಆಯ ಒಂದು ಆಯ್ಕೆ ಮಾಡಿದಾಗ ನಾವು ಇದನ್ನು ಕೂಡ ಪರಿಗಣನೆ ಮಾಡಿಕೊಂಡು ಆಯವನ್ನು ನಾವು ನಿರ್ಧಾರಣೆ ಮಾಡಿಕೊಳ್ಳಬೇಕು. ಆಯವನ್ನು ನಾವು ಹೇಗೆ ಲೆಕ್ಕ ಮಾಡಬೇಕು, ಹೇಗೆ ನಿರ್ಧಾರಣೆ ಮಾಡಬೇಕು ಎಂದು ನಮಗೊಂದು ಸೂತ್ರ ಇದೆ. ಏನು ಅಂತಂದ್ರೆ, ಉದ್ದ ಇಂಟು ಅಗಲ. ಅದರ ಬಂದಂತಹ ಫಲಿತಾಂಶವನ್ನು ನಾವು 9ರಿಂದ ಗುಣಿಸಬೇಕು. ಗುಣಿಸಿದ ನಂತರ 8ರಿಂದ ಭಾಗಿಸಬೇಕು. ಏತಕ್ಕೆ 9, ಏತಕ್ಕೆ 8 ಎಂಬುದು ಮುಂದಿನ ವಿಡಿಯೋಗಳಲ್ಲಿ ನಾನು ವಿವರ ಮಾಡ್ತೇನೆ. ಹೀಗೆ ಬಂದಂತಹ ಫಲಿತಾಂಶವನ್ನು 9ರಿಂದ ಗುಣಿಸಿ 8ರಿಂದ ಭಾಗಿಸಬೇಕು. ಉಳಿದ ಶೇಷ 1 ಇದ್ದರೆ ಧ್ವಜಾಯ, 2 ಇದ್ದರೆ ಧೂಮ್ರಾಯ, 3 ಇದ್ದರೆ ಸಿಂಹಾಯ, 4 ಇದ್ದರೆ ಶ್ವಾನಾಯ, 5 ಇದ್ದರೆ ವೃಷಭಾಯ, 6 ಇದ್ದರೆ ಖರಾಯ, 7 ಇದ್ದರೆ ಗಜಾಯ, 8 ಇದ್ದರೆ ಕಾಕಾಯ ಎಂಬುದಾಗಿ ನಮಗೆ ಹೇಳಿದ್ದಾರೆ. ಹೀಗಾಗಿ ಎಲ್ಲರಿಗೂ ಕೂಡ ಈ ಸೂತ್ರ ಅರ್ಥ ಆಗಿ ನಾನು ತಿಳಿತೇನೆ. ಈಗಾಗಲೇ ಮನೆ ನಿರ್ಮಾಣ ಆದಲ್ಲಿ ತಾವು ಲೆಕ್ಕಾಚಾರ ಮಾಡಿಕೊಳ್ಳ್ರಿ. ಮಾಡಿಕೊಂಡ ನಂತರ ಇದು ಯಾವ ಆಯಕ್ಕೆ ಸೂಟಬಲ್ ಆಗುತ್ತದೆ ಎಂದು ತಮ್ಮದು ತಾವೇ ಸ್ವತಃ ಪರಿಗಣನೆ ಮಾಡಿಕೊಳ್ಳಿ. ಆದ ನಂತರ ಆ ಆಯದ ಒಂದು ಪ್ರಭಾವ ಹೇಗಿದೆ, ಒಳ್ಳೆಯದಿದೆಯಾ, ಕೆಟ್ಟದಿದೆಯಾ ಎಂಬುದಾಗಿ ಅದು ಕೂಡ ನೀವು ಪರಿಗಣನೆ ಮಾಡಿಕೊಳ್ಳಬಹುದು. ಮುಂದಿನ ವಿಡಿಯೋಗಳಲ್ಲಿ ನಾವು ಸ್ಥಳವನ್ನು ಹೇಗೆ ನಿರ್ಧಾರಣೆ ಮಾಡಬೇಕು, ಆ ಸ್ಥಳದ ಒಂದು ವಿನ್ಯಾಸ ಹೇಗಿರಬೇಕು, 8 ದಿಕ್ಕುಗಳಿಂದ ಹೇಗಿರಬೇಕು, ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರಕಾರವಾಗಿ ಮನೆಯನ್ನು ಕಟ್ಟಿದಾಗ ನಮಗೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತದೆ ಅಂತಂದು ಹೇಳಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಎಲ್ಲರಿಗೂ ಕೂಡ ವಾಸ್ತುಪುರುಷನ ಅನುಗ್ರಹ, ಆಶೀರ್ವಾದ ಇರಲಿ, ಆ ಭಗವಂತನ ಅನುಗ್ರಹ ಕೂಡ ಇರಲಿ ಅಂತಂದು ಹೇಳುತ್ತಾ, ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ, ಸ್ವಸ್ತಿ.